పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని ವಿಸಿಟ್ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಪಡೆದು ಉನ್ನತ ಶಿಕ್ಷಣಕ್ಕೆ ಹೆಸರು ಪಡೆದ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಈ ದಿನ ಶಾಲೆಯ ಆವರಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪೂಜಾ ಕಾರ್ಯಕ್ರಮಗಳ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ವೆಂಕಟೇಶಪ್ಪ ಹಾಗೂ ಕಾರ್ಯದರ್ಶಿ ಎಂ ಕೃಷ್ಣಾರೆಡ್ಡಿ, ಮುಖ್ಯ ಶಿಕ್ಷಕರು ರಘುನಾಥ ರೆಡ್ಡಿ, ಅಶೋಕ್ ರೆಡ್ಡಿ, ಲಕ್ಷ್ಮೀ ಮೇಡಂ, ಅರುಣಾ ಮೇಡಂ, ಅರುಣ್ ಕುಮಾರ್, ನಾರಾಯಣ ಸ್ವಾಮಿ, ಮುರಳಿ, ಸುಬ್ರಮಣಿ ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ಸುಮಾರು 100ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ವಿದ್ಯಾರ್ಥಿಗಳ ರಾಷ್ಟ್ರಗೀತೆ ಹಾಗೂ ನಾಡಗೀತೆಗಳಿಗೆ ಗೌರವ ಸಲ್ಲಿಸಿ ಈ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕಡೆ ಶಿಸ್ತು, ಗೌರವದ ಕಡೆ ತಂದೆ ತಾಯಿ ಗುರುಗಳಿಗೆ ಗೌರವ ನೀಡುವ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಕಾಪಾಡಿಕೊಳ್ಳಬೇಕು. ಹೀಗೆ ಹಲವಾರು ವಿಚಾರಗಳು ಮುರಳಿ ಸರ್ ಅವರು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳ ವಿಶ್ವಾಸ ಪಡೆದ ಸಂಸ್ಥೆಯ ಗೌರವಾನ್ವಿತ ವೆಂಕಟೇಶಪ್ಪ ಅವರು ಮಾತನಾಡಿ, ಈ ದಿನ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಮಿತ್ರರು, ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಸ್ವತಂತ್ರ ತಂದುಕೊಟ್ಟ ಮಹಾನ್ ನಾಯಕರ ಶ್ರಮ ಇದೆ. ರಾಷ್ಟ್ರೀಯ ಹಬ್ಬಗಳ ಸೀಮಿತವಾಗಿರುವುದು ಅಲ್ಲ. ಪ್ರತಿ ದಿನದಲ್ಲೂ ಮಹಾನಾಯಕರ ಸವಿನೆನಪು ಸಂಸ್ಕಾರ ತಿಳಿದುಕೊಳ್ಳಬೇಕು. ಅವರ ಮಾರ್ಗದರ್ಶನವೇ ಈ ದಿನದ ನಮ್ಮೆಲ್ಲರ ಕಾರ್ಯರೂಪ ನಿರ್ವಹಿಸುತ್ತಿದೆ. ಮಹಾನಾಯಕರ ಮಾರ್ಗದರ್ಶನ ಪ್ರತಿದಿನ ತಿಳಿದುಕೊಳ್ಳಬೇಕು. ಎಲ್ಲ ವಿದ್ಯಾರ್ಥಿಗಳ ಸಂವಿಧಾನದ ಬಗ್ಗೆ ಸ್ಮರಿಸಿಕೊಳ್ಳಬೇಕು. ಆಗ ನಿಮ್ಮ ವಿದ್ಯಾಭ್ಯಾಸ ಭವಿಷ್ಯ, ನಿಮ್ಮ ಜೀವನದ ದಾರಿ ಸಿಗುತ್ತದೆ. ಹೀಗೆ ಹಲವಾರು ವಿಚಾರಗಳು ಅಧ್ಯಕ್ಷರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ವಿದ್ಯಾರ್ಥಿನಿಯರು, ಶಿಕ್ಷಕ ವೃಂದದವರು, ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಅಧ್ಯಕ್ಷರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಶಾಲೆಯಲ್ಲಿ ಈ ವಯಸ್ಸಿನಲ್ಲಿ ಏನು ನಾವು ಉದ್ದೇಶ ಇಟ್ಕೊಂಡಿದ್ವಿ ಅದು ನಮ್ಮ ವರ್ಷ ಪೂರ್ತಿ ಇರಬೇಕು. ನಾವು ಬರೀ ಆಗಸ್ಟ್ 15 ಆಚರಣೆ ಸಾಲದು. ಪ್ರತಿ ವರ್ಷ ಪ್ರತಿದಿನ ನಾವು ಈ ಒಂದು ಸಂಸ್ಕಾರವನ್ನು ಅಥವಾ ಮೌಲ್ಯವನ್ನು ಕಲಿಯಬೇಕು. ಮತ್ತು ನಾವೆಲ್ಲ ಹೇಳುವುದಿಲ್ಲ, ನಾವ್ಯಾಗಲಿಕ್ಕೆಲ್ಲ ಇಂದಿನ ಪ್ರಜೆಗಳು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಆಯ್ತಾ. ಇಂದಿನ ಪ್ರಜೆಗಳ ಮುಂದೆ ಅವರು ನಿಶಕ್ತರಾಗ್ತದೆ. ಆದ್ದರಿಂದ ಈ ಮಕ್ಕಳು ನಾವು ಮುಂದಿನ ಪ್ರಜೆಗಳಾಗಿ ರಾಜ್ಯವನ್ನ, ನಮ್ಮ ಊರನ್ನ, ನಮ್ಮನ್ನ ಒಳ್ಳೆಯ ರೀತಿಯಲ್ಲಿ ನಾವು ಬೆಳವಣಿಗೆ ರೀತಿಯಲ್ಲಿ, ಅಭಿವೃದ್ಧಿ ರೀತಿಯಲ್ಲಿ ಹೋಗ್ಬೇಕಂತೇಳಿ ನಮಗೆಲ್ಲ ಕೋರ್ಕೊಳ್ತೇವೆ. ಇದು ನಮ್ಮ ಮನಸ್ಸನ್ನ ಪ್ರತಿ ವರ್ಷ, ಪ್ರತಿದಿನ, ಪ್ರತಿ ಇದರಲ್ಲಿ ಇಟ್ಕೋಬೇಕು. ಬರೀ ಅದನ್ನ ಪಾಲಿಸಬೇಕಂತೇಳಿ ತಮಗೆಲ್ಲರಿಗೂ ಒಂದು ಉತ್ತಮ ಸ್ವಾಗತವನ್ನು ಹೇಳಿ ಮತ್ತು ತಮಗೆಲ್ಲರಿಗೂ ಸಂತೋಷ ಅಭಿವೃದ್ಧಿ ಹೇಳ್ತಿದ್ವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಇಡೀ ದೇಶಾದ್ಯಂತ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಪ್ರತಿಯೊಂದರಲ್ಲೂ ಈ ದಿನ ಕಾರ್ಯಕ್ರಮ, ಶುಭ ದಿನ, ಸ್ವಾತಂತ್ರ್ಯ ದಿನಾಚರಣೆ ಒಂದು ಪ್ರಯುಕ್ತ ಡಾಕ್ಟರ್ BR ಅಂಬೇಡ್ಕರ್ ಒಂದು ಸಂವಿಧಾನ ಶಿಲ್ಪಿ, ಆ ಸಂವಿಧಾನ ರಚಿಸಿದಂಥ ಒಂದು ಮಾರ್ಗದರ್ಶನ ಮತ್ತು ಮಹಾತ್ಮ ಗಾಂಧಿ ಕೊಟ್ಟಂಥ ಒಂದು ಹಾದಿ, ಇವ್ರು ಕೊಟ್ಟಂಥ ಈ ದೇಶಕ್ಕೋಸ್ಕರ ಓಡಾಡಿದಂಥ ಈ ಒಂದು ವಿದ್ಯಾರ್ಥಿಗಳ ಅವರ ಹಾದಿಯಲ್ಲಿ ಬರ್ತಾರ ಒಂದು ಈ ನಿಮ್ಮ ಸಂಸ್ಥೆ ಮತ್ತು ನಿಮ್ಮ ಮಕ್ಕಳ ಪ್ರತಿ ವರ್ಷ ಪ್ರತಿದಿನ ಅವರ ಒಂದು ಆಗುವಗಳ ಬಗ್ಗೆ ಒಂದು ನೆನಪಿಸ್ಕೊಂಡು ಒಂದು ಸಂಸ್ಥೆಯಲ್ಲಿ ಒಂದು ಯಶಸ್ಸು ಮಾಡ್ತಿರೋಂಥ ನಂಬಿಕೆ. ನಮ್ಮ ಶಾಲೆಯ ಮಕ್ಕಳು ಇದನ್ನ ಆಚರಣೆ ಮಾಡಬೇಕು. ಬರೀ ಆಚರಣೆ ಮಾಡಲ್ಲ, ಅದನ್ನ ಅನುಸರಿಸಬೇಕು. ಏನೋ ಹೇಳ್ತಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಒಂದೇ ಭಾರತ ಮಂದಿರ, ಇದು ಎಲ್ಲ ಸರ್ವಧರ್ಮ ಒಂದು ಸ್ಥಾನ ಇದು, ಮಂದಿರ ಇದು. ನಾವನ್ನ ಅರಿಸ್ಕೊಂಡು ನಾವು ನಮ್ಮ ತಂದೆ ತಾಯಿ, ನಮ್ಮ ಗುರುಗಿರಿಯರು ಅವ್ರಿಗೆ ಗೌರವ ಕೊಡುತ್ತಾ ನಮ್ಮ ರಾಷ್ಟ್ರವನ್ನು ಕಟ್ಟಬೇಕು. ಪ್ರತಿಯೊಬ್ಬರನ್ನು ಕಟ್ಟಲಿಕ್ಕೆ ಸಾಧ್ಯ. ನಾವದು ಗಮನಿಸಬೇಕು, ಹೋರಾಡಬೇಕು. ಒಟ್ಟಾರೆ ನಮ್ಮ ದೇಶ ಉಳಿಸ್ಕೋಬೇಕು. ಯಾಕೆಂದ್ರೆ ಸಂವಿಧಾನ ಅಂದ್ರೆ ಅಷ್ಟೆನಿಸಲ್ಲ. Himalaya.
शुभ नामे जाहे तव शुभ आशीष मागे गाहे तव जय गाथा जन गण मंगल नायक जय हे भारत भाग्य विधाता जय हे जय हे जय हे जय 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 हे जय बोलो भारत माता की ನಮ್ಮ ಈ ಬಾಬಾ ಅಂಬೇಡ್ಕರ್ ಅವರು ಹೇಳ್ತಾರೆ ಕೆಲವರು, ಬಹಳ ಮಕ್ಕಳು ಇದ್ರಾಗಲಿ ಅಂತ ಅವ್ರ ಡಿಕ್ಷನರಿ ಗೊತ್ತಾ, 15 ದೇವರು. ಆದ್ರೆ ಆ ಸಂವಿಧಾನಕ್ಕೆ ಹೋರಾಡಿ ನಮ್ಮ ಸಂವಿಧಾನವನ್ನ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲ ಕ್ರೋಢೀಕರಿಸಿ ಅದು ಉಪಯುಕ್ತವಾಗಿದ್ರೆ ಅದನ್ನು ಪಾಲಿಸಬೇಕು. ಸಂವಿಧಾನ ಪಾಲಿಸಿದ್ರೆ ನಮ್ಮ ಮೊದಲನೇದು ಸಂವಿಧಾನ ಪಾಲಿಸಿದ್ರೆ ನಾವು ದೇಶ ಕಾಪಾಡ್ದಂಗೆ. ಎರಡನೇದು ತಂದೆ ತಾಯಿ ಹಿರಿಯರಿಗೆ ಗೌರವ ಕೊಟ್ಟರೆ ದೇಶದ ಅದೊಂದು ಆಚರಣೆ ಮಾಡ್ತೀವಿ. ಇವೆಲ್ಲ ನಾವು ಕನಿಷ್ಠ ದಿನಕ್ಕೆ 10 ನಿಮಿಷ ಆದ ಪ್ರತಿಯೊಬ್ಬರು ಈ ದೇಶವನ್ನ ನಾವು ಮುಟ್ತೀನಿ, ದೇಶವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಲೇ ನಾವು ಶ್ರದ್ಧೆ ಭಕ್ತಿಯಿಂದ ಇಟ್ಕೋಬೇಕು, ಸಾಧಿಸ್ಬೇಕು, ಅದನ್ನ ಶಬ್ದ ಮಾಡಬೇಕು ಅಂತ ಹೇಳ್ತಾ ನಾವು ಅದನ್ನ ಪಾಲಿಸ್ಬೇಕು ಅಂತ ತಮ್ಮೆಲ್ಲ ಕೋರ್ತಿದ್ದೀವಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಶ್ರೀನಿವಾಸಪುರ, ಶ್ರೀನಿವಾಸ ನಗರ, ಕೋಲಾರ ಜಿಲ್ಲೆ. ನಮ್ಮ ಒಂದು ಆಶ್ರಮದಲ್ಲಿ ಸಂಸ್ಥೆಯಲ್ಲಿ ಎಲ್ಲ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು 78ನೇ ಸ್ವಾತಂತ್ರ್ಯೋತ್ಸವ. ಒಟ್ಟು ಎಷ್ಟು ದಿನ ಆಯ್ತು ನಮ್ಮ ಸ್ವಾತಂತ್ರ್ಯ ಬಂದ? 77 ವರ್ಷ. ಆಚರಣೆ 78ನೇದು. ಸ್ವಾತಂತ್ರ್ಯ ಏನು ಇವತ್ತು ಅದು ಉಳಿಸ್ಕೋಬೇಕಂತೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ. ಇದಕ್ಕೆ ಬಹಳ ಮಹಿಳೆಯರು ಕಷ್ಟಪಟ್ಟಿದ್ದಾರೆ. ಗಾಂಧಿ, ನೆಹರು, ಸುಭಾಷ್ ಇವರು ಮಂದಗಾಮಿಗಳು, ಉಗ್ರಗಾಮಿಗಳು ಅಂತೇಳಿ ತಂಡ ಆಗಿ ನಮಗೆ ಸ್ವಾತಂತ್ರ್ಯ ಬಹಳ ಕಷ್ಟಪಟ್ಟು ತೆಗೆದುಕೊಂಡಿದ್ದಾರೆ. ಅದಕ್ಕಿಂತ ಝಾನ್ಸಿ ರಾಣಿ ಅವರು ಲಕ್ಷ್ಮೀ ಆ ಪಂಗಡ ಬೇರೆ ಅಂತೂ ನಮಗೆ ಕಷ್ಟಪಟ್ಟು ಸ್ವಾತಂತ್ರ್ಯ ತಂದುಕೊಟ್ರು. 1947 ಆಗಸ್ಟ್ 15 ಆಯ್ತಲ್ಲ. ಹಿಮದಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರೆ ಬಾರಿಸಿ ಬಾರಿಸಿ ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ ಜಯ ರವಿಯ ಕಿರಣ ತರುಣರೆಡೆಯ ಗುಡಿಯ ಬೆಳಗಲಿ ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ ಜಯ ರವಿಯ ಕಿರಣ ತರುಣರೆಡೆಯ ಗುಡಿಯ ಬೆಳಗಲಿ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ್ತ ಬೀರುತ್ತ ಧವಳ ಹಿಮದಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏನಿ ಏರಿ ನಿಂದು ವಿಜಯ ಬೇರೆ ಬಾರಿಸಿ ಬಾರಿಸಿ ಮನವ ಹಸಿರುಗೊಳಿಸುತ್ತಿಹಳು ಭಾವ ಗಂಗೆ ಅನುದಿನ ಹಿಳೆಯ ಕೊಳೆಯ ಮನವ ಹಸಿರುಗೊಳಿಸುತ್ತಿಹಳು ಭಾವ ಗಂಗೆ ಹಿಳೆಯ ಕೊಳೆಯ ಇದ್ರ ಶ್ರಮ ಬಹಳ ಇದೆ. ನಾವು ಹೇಳ್ಕೊಂಡ್ರಾಗದು, ಸೇರ್ಕೊಂಡ್ರೆ ಬರಲ್ಲ, ಅದು ಅನುಭವಿಸೋದು ಗೊತ್ತಾಗುದು. ಆದ್ದರಿಂದ ನಾವು ಅಂದಿನಿಂದ ಇಂದುವರೆಗೆ ಮಾಡ್ತಾ ಇದ್ದೀವಿ. ನಾವು ಬರೀ ಈ ಒಂದು ರಾಷ್ಟ್ರೀಯ ಹಬ್ಬಗಳನ್ನ 2 ಯಾವುದೋ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯ ದಿನ ಇದರಿಗೆ ಸೀಮಿತವಾಗಿದ್ವಿ. ನಾವು ಏನು ಅಂದ್ಕೊಂಡಿದ್ದೀವಿ, ಸರ್ವಧರ್ಮ ಸಮ್ಮೇಳನ ಅಂತಲ್ಲ, ಸರ್ವಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತರು ಒಂದೇ ಭಾರತ ಮಂದಿರ ಅಂತ ಹೇಳಿದ ಗಾಂಧೀಜಿಯವರು. ಆತ ನಾವು ಆದಷ್ಟು ಇವತ್ತು ಸ್ವಲ್ಪ ಅಂಕಡೊಂಕಾಗಿದೆ. ಇದಕ್ಕೆ ಕಾರಣ ತುಂಬಾ ಓದಿರ್ತಕ್ಕಂಥ ವಿದ್ಯಾವಂತರಾಗಿದ್ದಾರೆ. ಆದ್ದರಿಂದ ನಾವು ವಿದ್ಯೆಯ ಮೌಲ್ಯ ಕಲಿಬೇಕು, ಮೌಲ್ಯ ಜೊತೆಗೆ ಸಂಸ್ಕಾರ ಕಲಿಬೇಕು. ವಿದ್ಯೆ, ಮೌಲ್ಯ, ಸಂಸ್ಕಾರ ಪ್ರತಿ ಮಗುವಿಗೂ ಬಹಳ ಅವಶ್ಯಕತೆ. ನಾವೊಂದೇನು ನಮ್ಮ ಹಿರಿಯರು, ತಾಯಿ ತಂದೆ, ಗುರುಗಳು ಮತ್ತು ನಮ್ಮೂರು, ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ, ನಮ್ಮ ರಾಷ್ಟ್ರ ಏಕವೇ ರಾಷ್ಟ್ರ. ಎಲ್ಲ ಜಾತಿಯವರು ಎಲ್ಲರಿಗೂ ಇರತಕ್ಕಂಥ ಒಂದು ಸಂವಿಧಾನ ತೆಗೆದ ರಾಷ್ಟ್ರ. ಇದನ್ನ ಸಂವಿಧಾನ ಅನೇಕ ದೇಶಗಳೇ ತಿರುಗಾಡಿ ಅಲ್ಲಿರ್ತಕ್ಕಂಥ ಸಂವಿಧಾನ ಓದಿ ನಮ್ಗೆ ಅದನ್ನ ಎಲ್ಲ ಅರಿಗಿಸ್ಕೊಂಡು ಒಳ್ಳೆಯ ಒಂದು ಸ್ವಾತಂತ್ರ್ಯ, ಒಂದು ಸಾರ್ವಭೌಮ ಸ್ವಾತಂತ್ರ್ಯ ಒಂದು ಸಂವಿಧಾನ ತಂದುಕೊಟ್ಟಿದ್ರೆ ಅದನ್ನ ಕಾಪಾಡಬೇಕು. ಈ ಒಂದು ಸಂದರ್ಭದಲ್ಲಿ ನೀವು ಹೇಳೋದಿಷ್ಟೇ, ನಾವು ಅವ್ರು ಕೊಟ್ಟಂತಹ ಈ ಸ್ವಾತಂತ್ರ್ಯವನ್ನ ಉಳಿಸ್ಕೋಬೇಕು. ನಾವು ಪ್ರತಿಯೊಬ್ಬರು ಮುಖ್ಯ, ಇಲ್ಲಿ ಪ್ರತಿಯೊಬ್ಬರು ಮುಖ್ಯ. ನಾನು ಯಾಕೆ ಇಲ್ಲಿ ಕತ್ತಿ, ಕಟಾರಿ, ಬಿಲ್ಲು ಹಿಡಿದು ಹೋಗೋ ಅವಶ್ಯಕತೆ ಇಲ್ಲ, ಹೋಗಿರ್ತಾರೆ. ಅವ್ರು ಸಪೋರ್ಟ್ ಮಾಡಿದ್ರೆ ಮತ್ತು ಅವ್ರು ಬೇಕಂತ ಕೆಲಸ. ಉದಾಹರಣೆಗೆ ಕೆಲವರು ದೊಡ್ಡ ಕತ್ತಿ, ಕಟಾರಿ, ಮಂದಗಾಮಿಗಳಿದ್ರು,
ಆಗ ಅವ್ರು ಸಪೋರ್ಟ್ ಮಾಡೋದು ಅಡುಗೆ ಮಾಡಿದ್ರು, ಅವರು ಅದಕ್ಕೆ ಸಂಬಂಧಪಟ್ಟರೆ ಸ್ವಾತಂತ್ರ್ಯ ಹೋರಾಟಗಾರರೇ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ 78ನೇ ಉತ್ಸವ ಸ್ವಾತಂತ್ರ್ಯೋತ್ಸವವನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ಏನು